ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಖಂಡಿತವಾಗ್ಲೂ ಅದು ಗೃಹಲಕ್ಷ್ಮಿ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಒಂದು ಅಪ್ಡೇಟ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನೀವು ಈ ರೀತಿ ಮಾಡ್ತಾ ಇದ್ರೆ. ಸೊ ಯಾವ ರೀತಿ ಏನಿದೆ ವಿಷಯ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಮಾತಾಡ್ತಾನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ, ಓಕೆನಾ. ಸೊ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಈ ಒಂದು ದಿನ ಬರ್ತದೆ ಅಂತ ಹೇಳ್ತಾ ಇದ್ರು, ಬಟ್ ಇವತ್ತು ಬರಲಿಲ್ಲ. ಸೊ ಹಾಗಾಗಿ ನಾನೇನು ಈ ಒಂದು ವಿಡಿಯೋನ ಪೋಸ್ಟ್ಪೋನ್ ಮಾಡಿದ್ದೆ. ಸೊ ಈ ಒಂದು ಅಕ್ಟೋಬರ್ 1-2 ನಾಳೆ ನಾಡಿದ್ದು ಈ ಒಂದು ದಸರಾ ಹಬ್ಬ ನಡೀತದೆ. ಸೊ ಈ ಒಂದು ದಸರಾ ಹಬ್ಬ ಅಂದರೆ 1-2 ಒಳಗಾಗಿ, ಅಂದರೆ ಅಕ್ಟೋಬರ್ 1-2 ಒಳಗಾಗಿ ಈ ಒಂದು ಹಣ ನಿಮ್ಮ ಖಾತೆಗೆ ಜಮೆ ಆಗಲಿದೆ, ಓಕೆನಾ. ಸೊ ನಾಳೆ ಅಥವಾ ನಾಡಿದ್ದು ಸಂಜೆ ನಿಮ್ಮ ಖಾತೆಗೆ ನಿಮ್ಮ ಖಾತೆಗೆ ಈ ಒಂದು 2,000 ರೂಪಾಯಿ ಜಮಾ ಆಗಲಿದೆ. ಸೊ 4,000 ಅಂದರೆ 4,000 ರೂಪಾಯಿಗಳು ಜಮೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ 2,000 ರೂಪಾಯಿ ಮಾತ್ರ ಜಮೆ ಆಗಲಿದೆ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ, ಈ ಒಂದು ದಸರಾ ಹಬ್ಬ ಅಂತ ಹೇಳುವಾಗಲೇ ಎಲ್ರಿಗೂ ಕೂಡ ಖುಷಿ ಇರುವಂತಹ ಒಂದು ನಮ್ಮ ನಾಡ ಹಬ್ಬ. ಹಾಗಾಗಿ ಈ ಒಂದು 2,000 ರೂಪಾಯಿ ನಿಮ್ಮ ಖುಷಿಗೆ ಮಹಿಳೆಯರಿಗೆ ಸಿಗಲಿ ಬೇಗನೆ, ಅಂದರೆ ಅವರ ಒಂದು ಅವಶ್ಯಕತೆಗೆ ಸಾಕಾಗಲಿ ಅಂತ ಹೇಳಿ ಈ ಒಂದು 2,000 ರೂಪಾಯಿ ಹಣವನ್ನು ಹಾಕ್ತಾ ಇದ್ದಾರೆ ಈಗಾಗಲೇ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಹಣ ಎಲ್ಲ ಬರ್ತದೆ. ಬಟ್ ನಿಮಗೆ ಈಗಾಗಲೇ 2 ಲಕ್ಷ ಮಹಿಳೆಯರಿಗೆ ಈ ಒಂದು BPL ಕಾರ್ಡ್ ಕ್ಯಾನ್ಸಲ್ ಆಗಿ APL ಕಾರ್ಡ್ ಆಗ್ತಾ ಇದೆ. ಸೊ ನೀವಿನ್ನೂ ಕೂಡ ಟ್ಯಾಕ್ಸ್ ಪೇಯರ್ ಆಗಿದ್ದರೆ, ನೀವಿನ್ನೂ ಕೂಡ ಟ್ಯಾಕ್ಸನ್ನ ಪೇ ಮಾಡ್ತಾ ಇದ್ದೀರಾ. ಬಟ್ ಆದರೆ ನೀವು ಈ ಒಂದು ಟ್ಯಾಕ್ಸ್ ಪೇ ಮಾಡಿಕೊಂಡು ಸಹ ನೀವು ಈ ಒಂದು ಅಕ್ಕಿಯನ್ನು ಪಡ್ಕೋತಾ ಇದ್ದೀರಾ ಅಥವಾ ಈ ಒಂದು ಗೃಹಲಕ್ಷ್ಮಿಯನ್ನು ಪಡ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಹಿಂದೆ ಮುಂದೆ ನೋಡೋಕ್ಕೆ ಇಲ್ಲ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ಜಾಬ್ ಇದೆ ಅಥವಾ ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ ಅಂತ ಹೇಳಿದ್ರೆ, ನೀವೇ ಹೋಗಿ ಆ ಒಂದು ಹಣವನ್ನು, ಅಥವಾ ನಮಗೆ ಬೇಡ, ಅಥವಾ ಒಂದು ಹಣ ಆಗಿರಲಿ ಅಕ್ಕಿ ಆಗಿರಲಿ ನಮಗೆ ಬೇಡ ಅಂತ ನೀವು ಸ್ವತಃ ನೀವು ಬರೆದು ಕೊಡೋದು ಒಳ್ಳೆಯದು. ಬಟ್ ಅದು ನೀವು ಮಾಡಲಿಲ್ಲ. ನಮಗೆ ಒಂದು ಅಕ್ಕಿ ಬೇಕು ಅಂತೇಳಿ ಇಲ್ಲೀಗಲ್ ಆಗಿ ನೀವು ಒಂದು ಅಕ್ಕಿನ ತಗೊಳ್ತಾ ಇದ್ರೆ ಅಥವಾ BPL ಕಾರ್ಡ್ನ ಮಾಡಿಸ್ಕೊತಿದ್ರೆ ಅಂತ ಹೇಳಿದ್ರೆ, ಪುನಃ ಜನರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, APL ಕಾರ್ಡ್ ಇರೋರು ಆ ಕಾರ್ಡನ್ನು ಕ್ಯಾನ್ಸಲ್ ಮಾಡಿಕೊಂಡು ಪುನಃ BPL ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನು ಪ್ರಯೋಜನ ಅಂತ ನಾನು ಕೇಳ್ತಾ ಇರೋದು. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ, ನೀವು ಹೇಗೆ ಈ ಒಂದು ಹೊಸ ಕಾರ್ಡನ್ನು, ಮನೆ ಇರೋರಾಗಲಿ, 4 ಚಕ್ರ ವಾಹನ ಇರೋರಾಗಿರಲಿ, ಏನಾದರೂ ಸರಿ ನಿಮ್ಮ ಎಲ್ಲ ಡೀಟೇಲ್ಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ನಿಮ್ಮ ಪ್ಯಾನ್ ಆಧಾರಲ್ಲಿ ಅಲ್ಲಿ ಲಿಂಕ್ ಆಗಿರೋದ್ರಿಂದ ಬ್ಯಾಂಕ್ ಅಕೌಂಟಿಗೆ ಖಂಡಿತವಾಗ್ಲೂ ನಿಮ್ಮ ಒಂದು ವಹಿವಾಟು ಏನಿದೆ ಅದು ಸರ್ಕಾರಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಈ ಒಂದು BPL ಕಾರ್ಡ್ನ ಹೇಗೆ ಮಾಡಿಸ್ಕೊಂಡ್ರೂ ಕೂಡ ಅದು ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಸತ್ಯಾಸತ್ಯತೆಯಿಂದ BPL ಕಾರ್ಡ್ಗೆ ನಮಗೆ ಬೇಡ, APL ಕಾರ್ಡನ್ನ ಸಾಕು ಅಂತ ಹೇಳಿ ಬರೆದು ಕೊಡಿ, ಅಥವಾ ನಿಮ್ಮ ಹೆಸರನ್ನ ನೀವು ಒಂದು ಕಾರ್ಡಿಂದ ತೆಗೆದು ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ಇದರಿಂದ ನಿಮ್ಮ ಮನೆಯವರಿಗೆ ಪ್ರಯೋಜನವಾಗುತ್ತೆ. ಹಾಗೆ ನಿಮ್ಮ ಕಾರ್ಡ್ ಹೋಗೋದ್ರಿಂದ ನಿಮಗೆ ಒಬ್ಬರಿಗೆ ಮಾತ್ರ ನಷ್ಟವಾಗುತ್ತೆ, ಇಡೀ ಕುಟುಂಬಕ್ಕೆ ನೋವನ್ನು ಕೊಡಬೇಡಿ ಅಂತ ಹೇಳ್ತೇನೆ. ಸೊ ಹಾಗಾಗಿ ಅತಿ ಶೀಘ್ರವೇ ನಿಮ್ಮ ಈ ಒಂದು ಹೆಸರನ್ನ ತೆಗೆದು ಹಾಕಿ, ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅಥವಾ ನೀವು ಟ್ಯಾಕ್ಸ್ ಪೇಯರ್ ಅಲ್ಲ, ನಿಮ್ಗೆ ಯಾವುದೇ ರೀತಿಯಾದಂತಹ ಆಸ್ತಿ ಇಲ್ಲ, ಮನೆ ಇಲ್ಲ, ಹಾಗೆ ಒಂದು 4 ಚಕ್ರ ವಾಹನಗಳು ಇಲ್ಲ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮಗೆ ಒಂದು ಅಕ್ಕಿಯನ್ನು ಪಡೆಯುವಂಥ BPL ಕಾರ್ಡಲ್ಲಿ ಅಕ್ಕಿಯನ್ನು ಹಾಗೂ ಇನ್ನು ಮುಂದೆ ಬರುವಂತಹ 7 ದಿನಸಿ ಸಾಮಗ್ರಿಗಳೇನಿದೆ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳುವ ಅವಕಾಶವಿದೆ ಅಂತ ಹೇಳ್ತೇನೆ. ಸೊ ನೀವು ಇಲ್ಲಿ ಎಲ್ಲಾದರೂ ತಪ್ಪು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅದು ಸರ್ಕಾರಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ಬೇಗನೆ ಶೀಘ್ರವೇ ನೀವಾಗಿಯೇ ಈ ಒಂದು ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳ್ತೇನೆ. ಸೊ ಟ್ಯಾಕ್ಸ್ ಪೇಯರ್ ಆಗಿದ್ದರೆ, ಟ್ಯಾಕ್ಸನ್ನ ಪೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಹಾಗೆ ಈ ಒಂದು ಅಕ್ಕಿಯನ್ನು ತಗೊಂಡು ಮಾರಾಟ ಮಾಡುವ ಹಾಗೆ ಇಲ್ಲ, ಹಾಗೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೇನೆ. ಇನ್ನು ಈ ಒಂದು ಗೃಹಲಕ್ಷ್ಮಿ ಹಣ ನಾಳೆ ಅಥವಾ ನಾಡಿದ್ದು ಸಂಜೆಯೊಳಗೆ ನಿಮ್ಮ ಖಾತೆಗೆ ಬೀಳಲಿದೆ. ಹಾಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರಿ. ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ಖುಷಿಯಿಂದ ಈ ಒಂದು ದಸರಾ ಹಬ್ಬವನ್ನು, ನಮ್ಮ ಒಂದು ನಾಡ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಸಿ ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.